ಹಾಡಿನ ಹೆಸರು ಲೈಫು ಯಾಕೋ ಖಾಲಿ ಖಾಲಿ. ಐ ಥಿಂಕ್ ಪ್ರತಿಯೊಬ್ಬರಿಗೂ ಅನ್ಸಿರುತ್ತೆ ಲೈಫ್ ಒಂದು ಟೈಮಲ್ಲಿ ಖಾಲಿ ಖಾಲಿ ಇದೆ ಅಂತ. ನಂಗೆ ಬೆಳಗ್ಗೆ ತರ ಅನಿಸ್ತಾ ಇತ್ತು, ನನ್ನ ಲೈಫಲ್ಲಿ ಏನು ಮಾಡ್ತಾನೆ ಇಲ್ಲ ಅಂತ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಯಾಕೋ ಲೈಫ್ ಖಾಲಿ ಆಗ್ಬಿಟ್ಟಿದೆ, ನಾವೇನೋ ಸಾಧನೆ ಮಾಡ್ತಾ ಇಲ್ಲ, ನಾವೇನೋ ಕೆಲಸ ಮಾಡ್ತಾ ಇಲ್ಲ, ನಾವೇನೋ ದುಡ್ಡು ಮಾಡ್ತಿಲ್ಲ ಅನ್ನೋ ಒಂದು ಸಂದರ್ಭ ಬಂದೇ ಬರುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ನಾನು ಒಬ್ಬ ವ್ಲಾಗರ್ ಆಗಿ ರೆಪ್ರೆಸೆಂಟ್ ಆಗಿದ್ದೀನಿ. ಒಬ್ಬ ವ್ಲಾಗರಿನ ಒಂದು ಸ್ಟ್ರಗಲ್ನ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆ ಸಾಕಷ್ಟು ಕ್ಯಾರೆಕ್ಟರ್ಗಳು ಅವ್ರದೇ ಆದ ಒಂದು ಸ್ಟ್ರಗಲ್ನ ತೋರಿಸ್ತಾ ಹೋಗ್ತೀವಿ. ಸೊ ಈ ಸಿನಿಮಾದಲ್ಲಿ ವ್ಲಾಗರಿನ ಒಂದು ಸ್ಟ್ರಗಲ್ನ ಹೇಳ್ತಾ ಇದ್ವಿ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸಾಂಗ್ ಬೇಕಾಗಿತ್ತು ನಮಗೆ. ಯೂಶಲಿ ಅವರು ಒಬ್ಬ ವ್ಲಾಗರ್ ಹೆಸರು ಮಾಡೋದಕ್ಕೆ ಅಂತ ಏನೆಲ್ಲ ಪ್ರಯತ್ನ ಪಡ್ತಾರೆ, ಟ್ರಾಲ್ ಆಗ್ತಾರೆ, ಕೆಲವು ಜೊತೆ ಬೈಸ್ಕೊಳ್ತಾರೆ, ಮನೆಯವ್ರ ಹತ್ರನೂ ಬೈಸ್ಕೊಳ್ತಾರೆ, ಫ್ರೆಂಡ್ಸ್ ಹತ್ರ ಬೈಸ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದಾಗ ನಮ್ಮ ಸಿನಿಮಾಲಿ ಒಂದು ಅದ್ಭುತವಾದ ಹಾಡು ಬೇಕಾಗಿತ್ತು. ಆ ಹಾಡನ್ನ ಕಟ್ಕೊಟ್ಟವರು ಆಕಾಶ್ ಪರ್ವ ಅವರು, ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್. ಅದ್ಭುತವಾದ ಹಾಡುಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಸಾಹಿತ್ಯ ಬರೆದವರು ನನ್ನ ನೆಚ್ಚಿನ ಸಾಹಿತಿ ಅಂತ ಹೇಳ್ಬೋದು. ಅಂದ್ರೆ ಮುಂಚೆ ಎಲ್ಲ ನಾವು ಸಿನಿಮಾಗಳನ್ನ ನೋಡ್ಬೇಕಾದ್ರೆ ಸಾಹಿತಿಗಳಿಗೆ ಒಂದು ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಇತ್ತು. ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಆ ಸಿನಿಮಾ ಬಂದು ನೋಡೋರಿದ್ರು. ಸೊ ಈಗ ಹೆಂಗಾಗಿದೆ ಅಂದ್ರೆ ಇವರು ಹಾಡು ಬರ್ತಿದ್ದಾರೆ ಅಂದ್ರೆ ಕೇಳೋಣ ಅಂತ ಅನ್ಕೊಳ್ತಾರೆ. ಸೊ ಅವ್ರ ಹೆಸರು ನಾಗಾರ್ಜುನ್ ಶರ್ಮಾ ಅಂತ. ನನ್ನ ಸ್ನೇಹಿತರು, ಒಳ್ಳೆ ಕ್ರಿಕೆಟರ್, ಜೊತೆಗೆ ಒಳ್ಳೆ ಸಾಹಿತಿ. ನೀವು ನೋಡ್ತಿರೋ ಪ್ರತಿಯೊಂದು ಸಿನಿಮಾದಲ್ಲೂ ಒಂದಲ್ಲ ಒಂದು ಹಾಡು ಬರ್ದಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮಗೂ ನಮ್ಮ ಸಿನಿಮಾದಲ್ಲಿ ನಾಗಾರ್ಜುನ ಅವ್ರು ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸಿ ಸೊ ಈ ಹಾಡನ್ನು ಬರ್ದಿದ್ದಾರೆ. ತುಂಬಾನೇ ಮೋಟಿವೇಶನಲ್ ಸಾಂಗ್ ಇದು. ಸೊ ಇವತ್ತು ಈ ಒಂದು ಮೀಟಪ್ ಮಾಡ್ತಿರೋ ಮುಖ್ಯ ಉದ್ದೇಶ ಈ ಹಾಡಿನ ರಿಲೀಸ್. ಸೊ ಈ ಹಾಡಿನ ಹೆಸರು ಲೈಫು ಖಾಲಿ ಖಾಲಿ, ಸಾರಿ ಲೈಫು ಯಾಕೋ ಖಾಲಿ ಖಾಲಿ ಅಂತ. ಸೊ ಈ ಹಾಡು ರೆಡಿ ಇದೆ, ಒಂದು ಲಿರಿಕಲ್ ವಿಡಿಯೋ ಇದು. ಸೊ ಈ ಹಾಡನ್ನ ಎಲ್ಲ ವ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾ ಐ ಥಿಂಕ್ ಸಾಂಗ್ ರೆಡಿ ಇದೆ ಅಂತ ಅನ್ಸುತ್ತೆ. ಒಂದ್ಸಿ ನೋಡ್ಕೊಂಬರೋಣ. ಓಕೆ, ಸೊ ಬರ್ಲಿ ಲೈಫು ಯಾಕೋ ಖಾಲಿ ಖಾಲಿ ಮಾಡಿದ್ದಾರೆ ನಮ್ಮ ಸೆಕೆಂಡ್ ಹೀರೋ ರಘು ಸರ್. ಸಿದ್ದು ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೇ ಬಿ ಫುಲ್ ವಿಡಿಯೋ ಸಾಂಗ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಮೇ ಬಿ ನೆಕ್ಸ್ಟ್ ಅವ್ರಿಗೆ ಹೀರೋ ಚಾನ್ಸ್ ಸಿಕ್ಕಿದ್ರೆ ಸಿಗ್ಬೋದು. ವಿ ಆರ್ ಆಲ್ ಎಕ್ಸ್ಪೆಕ್ಟಿಂಗ್ ದಟ್. ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ಸರ್ ಹೀರೋ ನೋಡಿ, ಫಿಲಂ ಮೇಕರ್ಸ್ ಅವರು ಹೀರೋನ್ ಆಗ್ತಾರೆ ಅಂತ ಹೇಳಿದ್ರೆ ಸರ್ ಪರವಾಗಿಲ್ಲ, ನಿಮ್ಗೊಂದು ಇಲ್ಲ ಸಾಕು. ಓಕೆ, ಪ್ಲೀಸ್ ಕಂಟಿನ್ಯೂ. ತುಂಬ ಇನ್ಸ್ಪೈರಿಂಗ್ ಆಗಿದೆ. ಲಿರಿಕ್ಸ್ ಆಗಿರ್ಬೋದು, ದ ವೇ ಲಿಂಕ್ ಮಾಡಿದಾರಲ್ಲ ಒಂದಕ್ಕೊಂದು ಡಿಫ್ರೆಂಟ್ ಪ್ರೊಫೆಷನ್ಸ್ನ, ಅದು ನನಗೆ ತುಂಬ ಇಷ್ಟ ಆಯಿತು. ಮೇ ಬಿ ಹೋಗ್ತಾ ಹೋಗ್ತಾ ತುಂಬ ಆಡಿಯನ್ಸ್ಗೆ ಅದು ಇನ್ನೂ ಇಷ್ಟ ಆಗುತ್ತೆ, ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಒಂದು ಕಂಪ್ಲೇಂಟ್ ಇದೆ ಈ ಸಾಂಗ್ ಮೇಲೆ ರಘು ಮಾಸ್ಟ್ರಿಗೆ. ನೋಡಿ, ನೀವೆಲ್ಲ ನೋಡಿದ್ದೀರಿ, ಆ ಕೂತು ಅದು ಬರೀ ಪಿ ಓದ್ಕೊಂಡು ಕೂತಿದ್ದೀನಿ. ಸಾಂಗಿಗೆ ಒಂದು ಸ್ಟೆಪ್ ಕೊಡ್ಬೇಕು ತಾನೆ. ನನಗೆ ಹೀರೋನ ತುಳಿದು ಬಿಡ್ತೀನಿ ಅಂತ ಭಯ. ನಿಜ ಸರ್, ನೋಡಿ ಎಲ್ಲೂ ಡ್ಯಾನ್ಸೇ ಮಾಡ್ತಿಲ್ಲ. ತಮಾಷೆಗೆ ಹೇಳಿದೆ, ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ದೇವರಣೆಗೂ ಸ್ಟೆಪ್ ಬರಲ್ಲ, ಪೆದ್ದಾಗಿ ಆಡ್ತಾ ಇದ್ದೆ, ತಲೆ ಕೆರ್ಕೊಂಬಿಡೋರು ಅವರು. ಈಗಪ್ಪ ಮಾಡಿಸೋದು ಎಲ್ಲೆಲ್ಲ ಕಟ್ ಮಾಡಿ, ಅಣ್ಣ ಅಂತೂ ನಂಬರ್ 1 ಇವರು ಇಂಡಸ್ಟ್ರಿಯಲ್ಲಿ ಡ್ಯಾನ್ಸರು. ಸೊ ಅವ್ರ ಮುಂದೆ ನಾವು ಅವ್ರ ಜೊತೆಗೆ, ಅದು ಡ್ಯಾನ್ಸ್ ಸ್ಟೆಪ್ ಅಂತೂ ತುಂಬ ಕಷ್ಟ ನನಗೆ. ಹೆಂಗೆಂಗೂ ಆಡಿದ್ದೀನಿ, ಅದನ್ನು ಸಹಿಸ್ಕೊಂಡಿದ್ದೀನಿ ರಘು ಮಾಸ್ಟ್ರೆ. ಮುಂದಿನ ಸಿನಿಮಾದಲ್ಲಿ ಡ್ಯಾನ್ಸ್ ಇದ್ದರೆ ಕಟ್ ಮಾಡಿ ಆ ಥರ ಏನಾದರೂ ಅವಕಾಶ ಇದ್ದರೆ. ಸೊ ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇಬ್ಬರು ಅಷ್ಟೇ ವೆರಿ ಸ್ವೀಟ್ ಹಾರ್ಟ್ಸ್, ಸಿದ್ದು ಆ್ಯಂಡ್ ರವೀಶ್ ಹೇಳ್ತಾ ಇದ್ದೀನಿ. ಇಬ್ಬರಿಗೂ ಅವ್ರ ಜೊತೆಗೆ ನಾನು ಇದ್ದೀನಿ, ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ಇದು 3 ಜನ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗಿದ್ದೀವಿ. ಒಳ್ಳೆ ಸ್ಕ್ರಿಪ್ಟ್ ಆಗಿದೆ, ಸಿನಿಮಾ ನೋಡಿದ್ದೀವಿ, ನಮಗೆ ಭರವಸೆ ಇದೆ. ಅಂದರೆ ಚೇತು ಪ್ರೊಡ್ಯೂಸರ್ನ ಉಳಿಸಿದ್ದಾರೆ ಆ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ. ಖಂಡಿತ ಇದು ಒಂದು ಭರವಸೆಯ ಒಂದು ಒಳ್ಳೆ ಹಾರರ್ ವಿತ್ ಬ್ಲಾಗರ್ ಜೊತೆಗೆ ಬಂದಿದೆ. ಈ ಸಿನಿಮಾ ನಿಮಗೆಲ್ಲ ಖುಷಿ ಕೊಡುತ್ತೆ. ಇನ್ನೇನು 1 ತಿಂಗಳಲ್ಲಿ ಇದು ತೆರೆ ಮೇಲೆ ಬರ್ತಾ ಇದೆ ಅಂತ ಅನ್ಕೋತೀನಿ. ಸೊ ನೀವೆಲ್ಲ ಬಂದಿದ್ದೀರಿ, ಇದೇ ಥರ ಸಪೋರ್ಟ್ ಮಾಡಿ, ಇನ್ನಷ್ಟು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೀಟೇಜ್ ಹೆಸರೇ ನಾವು ಇವಾಗ ಹೇಳ್ದಂಗೆ, ನನಗೆ ಚೇತನ್ ಸರ್ ಒನ್ ಲೈನ್ ನರೇಟ್ ಮಾಡಿದ್ರೆ, ಆ್ಯಕ್ಚುಲಿ ಇಟ್ಸ್ ಸೀಟೇಜ್ ಥ್ರಿಲ್ಲರ್ ಇದು. ಅದರ ಜೊತೆಗೆ ಈ ಟೀಮ್ ಒಳಗಡೆ ನಾನು ಒಳಗೆ ಬಂದಿದ್ದು ಹೇಗೆ ಅಂದರೆ, ಅದು ಜ್ಞಾಪಕ ಇದ್ದೆ KCC ಮ್ಯಾಚ್ ದಿನ ನಾನು ಸಿದ್ದು ಸರ್ನ ಮೀಟ್ ಆಗಿದ್ದು. ಅಲ್ಲಿ ಕೂತ್ಕೊಂಡು ನಾವು ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾನು ಡೈರೆಕ್ಟರ್ ಸರ್ಗೆ ನಿಮ್ಮ ನಂಬರ್ ಕೊಡ್ತೀನಿ, ಆದಮೇಲೆ ಯು ಕ್ಯಾನ್ ಡಿಸ್ಕಸ್ ಫರ್ದರ್ ವಿತ್ ಹಿಮ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಇದರ ಜರ್ನಿ ಶುರು ಆಯಿತು.
ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇನ್ನೊಂದು ಡ್ಯೂಟ್ ಇರ್ಬೋದಾ ಇಲ್ಲ ಮೇ ಬಿ ವಾಟ್ ಎವರ್ ದ ನಾರ್ಮ್ ಆಲ್ಬಮ್ ಏನು ನಾವು ಇದು ಮಾಡ್ತೀವಿ. ಸೊ ಬಂದು ಕೇಳಿದಾಗ ಇದು ಲಾಗರ್ಸ್ಗೆ ನಾವು ಮಾಡಬೇಕು, ಲಾಗರ್ಸ್ ಬೇಸಿಕಲಿ ಏನಾದರೂ ಇರ್ಬೋದು. ಸೊ ಇದನ್ನು ಹೇಗೆ ನಾವು ಯಾವ ಥರ ಅಂದರೆ ಇದನ್ನು ಮೋಟಿವೇಟ್ ಮಾಡಬೇಕಾ ಇಲ್ಲ ಏನು ಫಿಲಾಸಫಿ ನಾವು ಹೇಳಬೇಕು ಅಂತ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತಲ್ಲ, ಹೊಸ ವಿಷಯ ಹೇಳಬೇಕು ಅಂದಾಗ ನಾವು ಒಂದು ಅದಕ್ಕೆ ಸುಮ್ಮನೆ ವೇಗಾಗಿ ಏನೋ ಒಂದು ಹೇಳ್ಬಿಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಟಚ್ ಎವ್ರಿ ಒನ್, ಐದರ್ ಎಮೋಷನಲಿ ಟಚ್ ಆಗಬೇಕು ಇಲ್ಲ ಫನ್ ವಿಷಯದಲ್ಲಿ ಟಚ್ ಆಗಬೇಕು. ಸೊ ನಾವು ಎರಡೂ ತಂದರೆ ಹೆಂಗಿರುತ್ತೆ ಅಂತ ಎರಡೂ ಮಿಕ್ಸ್ ಮಾಡಿ ನಾವು ಈ ಸಾಂಗ್ಗೆ ಒಂದು ಹೊಸ ಶೇಪ್ ಅಂತ ನಾನು ಹೇಳಲ್ಲ, ಬಟ್ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್. ಇವತ್ತಿನ ಕಾಲೇಜ್ ಹುಡುಗರು ಕೇಳಿದ್ರೆ ಅವ್ರಿಗೂ ಒಂದಷ್ಟು ವರ್ಡ್ಸ್ಗಳಿರಬೇಕು. ಆ್ಯಂಡ್ ಫಿಲಾಸಫಿ ಪಾರ್ಟು ನನಗೆ ಯಾವಾಗಲೂ ಸಾಂಗ್ ಬರೀತೇನೆ ಅದರಲ್ಲಿ ಒಂದೇನೋ ಒಂದು ಅಂಡರ್ಲೈನ್ ಫಿಲಾಸಫಿ ನಾನು ಹೇಳಬೇಕು ಅಂತ ನನಗಿಷ್ಟ. ಸೊ ಎಲ್ಲ ಸೇರಿ ನಾವು ಲೈಫು ಯಾಕೋ ಖಾಲಿ ಖಾಲಿ ಅಂತ ಶುರು ಮಾಡ್ತೀವಿ. ಬಟ್ ಆಕ್ಚುಲಿ ಈ ಲೈನ್ ಬಗ್ಗೆ ಕೇಳಬೇಕು. ಫಿಲಾಸಫಿ ಜೊತೆಗೆ ಸ್ವಲ್ಪ ಮಾಸಿ ಇದೆ ಎಲಿಮೆಂಟ್ ಇದು. ಕಾಲು ಎಳಿತಪ್ಪ ಲೋಕ ನಾವು ಚೂರು ಯಾಮಾರ್ದ್ರು ಲೋಕ. ಇದನ್ನ ಹೇಗೆ ಅನಿಸ್ತು ಈ ಲೈನ್ ಬಗ್ಗೆ ನೀವೇನಾದ್ರು ಹೇಳೋದಿದ್ರೆ? ಅಂದರೆ ನನಗೆ ಏನಂದರೆ ಈಗ ನಾವು ಸೋಷಿಯಲ್ ಮೀಡಿಯಾ ನೋಡೋದಾದರೆ ವಾಟ್ ಎವರ್ ದ ಕಂಟೆಂಟ್ ಎಲ್ಲದಕ್ಕೂ ಒಂದಷ್ಟು ಕಮೆಂಟ್ಸ್ ಅಂತ ನಾವೇನು ಕರಿತೀವಿ, ಒಂದಷ್ಟು ಏನೋ ನೆಗೆಟಿವ್ ಬರುತ್ತೆ, ಒಂದಷ್ಟು ಯಾರೋ ಪಾಸಿಟಿವ್ ಆಗಿ ಹೇಳ್ತಾರೆ. ಸೊ ಈ ಲಾಗರ್ಸ್ ಕೂಡ ಇವತ್ತಿನ ದಿನದ ವಿಕಿಪೀಡಿಯಾ ಅವರೇ. ಅದಕ್ಕೆ ನಾನು ವಿಕಿಪೀಡಿಯಾ ಅಂತ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನಾವು ಇವಾಗ ಒಂದು ಹೊಸ ಜಾಗಕ್ಕೆ ಮೊದಲು ನಾವು ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಯಾರ್ಯಾರನೋ ಕೇಳಿಕೊಂಡು ಎಲ್ಲೆಲ್ಲೋ ಮ್ಯಾಪ್ ರೆಫರೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ನಾವು ಅವ್ರದ್ದು ಒಂದು 4-5 ರೀಲ್ ನೋಡ್ಬಿಟ್ರೆ ಸಾಕು, ನಮ್ಗೆ ಇನ್ನೇನು ಬೇಡ. ದೇ ವಿಲ್ ಎಜುಕೇಟರ್ಸ್ ಎಲ್ಲ ದೇಶದ ಇರ್ಬೋದು ಇಲ್ಲ ನಮ್ಮ ಸ್ಟೇಟ್ ಕೆಲವು ಪ್ಲೇಸ್ಗಳಿರ್ಬೋದು, ಅದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದೊಂದೇ ವಿಷಯ ಅಲ್ಲ, ನಾವು ಇವಾಗ ಆಟೋ ರಿಲೇಟೆಡ್ ವಿಷಯ ಬೇಕು ಅಂದರೆ ನಮ್ಗೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ, ಸ್ಟಾಕ್ಸ್ ಬಗ್ಗೆ ಬೇಕು ಅಂದರೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ, ಮೋಟಿವೇಶನ್ ಬಗ್ಗೆ ಬೇಕು ಅಂದ್ರೂ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಸೊ ಎಲ್ಲ ವಿಷಯನೂ ಕವರ್ ಮಾಡ್ತಾ ಇದ್ದಾರೆ ಅವರು. ಸೊ ಅವರಲ್ಲೇ ಒಂದಷ್ಟು ದೇ ಹ್ಯಾವ್ ಕ್ರಿಯೇಟೆಡ್ ದೇರ್ ಓನ್ ಜಾನರ್ಸ್. ನಾನು ಈ ವಿಷಯದಲ್ಲಿ ಸಖತ್ತಾಗಿದ್ದೀನಿ, ಸೊ ಜನಕ್ಕೆ ಇದನ್ನು ನಾನು ರೀಚ್ ಮಾಡಿಸ್ತೀನಿ ಅಂತ. ಸೊ ಅದಕ್ಕೆ ದೇ ಆರ್ ಟುಡೇಸ್ ವಿಕಿಪೀಡಿಯಾ ಅಂತ ಹೇಳೋಣ ಅಂತ ನನಗೆ ಅನಿಸ್ತು. ಜೊತೆಗೆ ಕಮಿಂಗ್ ಫ್ರಮ್ ದೇರ್ ಆಡ್ಕೊಳ್ಳಿ, ಅವ್ರಿಗೂ ಕೂಡ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ, ಟ್ರೋಲ್ ಆಗ್ತಾ ಇರ್ತಾರೆ. ಅದರಿಂದ ಇನ್ನೊಂದಷ್ಟು ಹೊಸ ಕಂಟೆಂಟ್ ಕ್ರೇವಿಂಗ್ ಆಗಿರ್ತಾರೆ ಅವ್ರು ದಿನ ಬೆಳಗಾಗಿದ್ರೆ. ಸೊ ಅಂಥವ್ರಿಗೆ ನಾವೇ ಒಂದು ಕಂಟೆಂಟ್ ಕೊಟ್ಟಿದ್ವಿ. ಸೊ ಆ ಕಂಟೆಂಟ್ನ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ನೋಡೋಣ. ಮುಂಚೆ ಆ್ಯಕ್ಟಿಂಗ್ ಹೆಂಗಿತ್ತು ಬಟ್ ಆದ್ರೆ ಇದು ತುಂಬ ಓಕೆ. ನನ್ನ ಫಸ್ಟ್ ನೀವೇ ಆನ್ಸರ್ ಮಾಡಿ ನಾನು ಮಾಡ್ತೀನಿ. ಇಲ್ಲ, ನನ್ನ ಇದ್ರ ಪ್ರಕಾರ ನನಗೇನು ಡಿಫ್ರೆನ್ಸ್ ನನಗೇನು ಅನ್ನಿಸ್ತಾ ಇಲ್ಲ. ಯಾಕಂದರೆ ಅಗೇನ್ ಈಗ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋರು ಆ ಥರ ಎಲ್ಲ ಯೂಸ್ ಮಾಡಿಬಿಟ್ರೆ ಇದು ಬೇರೆ ಸ್ಟೇಜ್ ಆಗುತ್ತೆ. ಬಟ್ ದ ಥಿಂಗ್ ಈಸ್ ನನಗೇನು ಡಿಫ್ರೆನ್ಸ್ ಅನ್ನಿಸ್ತವೆ. ಬಿಕಾಸ್ ಈವನ್ ಶಿ ಎಂಜಾಯ್ಸ್ ಮೈ ವರ್ಕ್. ವೆನ್ ದಟ್ ಈಸ್ ದೇರ್ ವಿ ಬೋತ್ ಎಂಜಾಯ್. ಅಂದರೆ ಅವ್ರ ವರ್ಕ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ನನ್ನ ವರ್ಕಿಗೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ವೆನ್ ದಟ್ ಈಸ್ ದೇರ್ ಏನು ಡಿಫ್ರೆನ್ಸ್ ಅನ್ಸಲ್ಲ. ಅದು ಸೇಮ್ ಆನ್ಸರ್ ನಂದು ಅದೇನ. ಬಟ್ ಸೀರಿಯಸ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರೆ ಇಂಡಸ್ಟ್ರಿಯಲ್ಲಿ. ನಿಮ್ಗೆ ತುಂಬಾನೇ ಒಳ್ಳೇದಾಗಲಿ. ಹಾಗೆ ನಮ್ಮ ತಂಡ ಜೊತೆ ನೀವು ಸೇರಿಕೊಂಡಿದ್ದು ಭಾಗಿಯಾಗಿದ್ದು ನಮ್ಮೆಲ್ಲರ ಭಾಗ್ಯ ಅಂತಾನೆ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಲುಕಿಂಗ್ ಫಾರ್ವರ್ಡ್. ಇನ್ನೇನು ಅತಿ ಶೀಘ್ರದಲ್ಲಿ ರಿಲೀಸ್ ಕೂಡ ಅನೌನ್ಸ್ ಮಾಡ್ತೀವಿ, ಅದನ್ನು ರಿಲೇಟೆಡ್ ಸರ್ ಮಾತಾಡ್ತಾರೆ. ಆ್ಯಂಡ್ ನಿಮ್ಮ ಒಂದು ಪ್ರೆಸೆನ್ಸ್ ತುಂಬಾನೇ ಮ್ಯಾಟರ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಅವರೇ. ಥ್ಯಾಂಕ್ಸ್ ಅ ಲಾಟ್. ಚೆನ್ನಾಗಿಲ್ಲ ಇದನ್ನು ತರ್ಸೋಣ, ಇದು ಚೆನ್ನಾಗಿಲ್ಲ ಈ ಥರ ಬೇಕು. ಶೂಟಿಂಗ್ ನಡೀತಿದೆ ಸಾಂಗು, ಆ ಟೈಮಲ್ಲೂ ನಾವೆಲ್ಲೋ ಇದ್ದೀವಿ, ಇವರೆಲ್ಲೋ ಇದ್ದಾರೆ. ಹುಡುಕಿ ತೊಗೊಬಂದ್ಬಿಟ್ಟಾದ್ಮೇಲೆ ಆ್ಯಕ್ಚುಲಿ ಇವಾಗ ನೋಡಿದ್ರಿ ಅದು ಏನೋ ಕ್ಲಿಪ್ಪಿಂಗ್ಸ್ ಬಂತು, ಇದು ವಿಗ್ಗೆಲ್ಲ ಹಾಕ್ಕೊಂಡು ಆ ಇದೆಲ್ಲನೂ ಅದು ತುಂಬ ಮಜಾ ಕೊಟ್ಟಂಥ ಸಮಯಗಳದು. ಆ ಒಂದು ಸಾಂಗ್ ಚೆನ್ನಾಗಿ ಬರಬೇಕು, ವಿಜುವಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದಾಗ ಈ ಥರದ ಸಣ್ಣ ಸಣ್ಣ ಎಲಿಮೆಂಟ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಮಾಸ್ಟ್ರಿಂದ ನಾನು ಈ ವಿಷಯ ಕಲ್ತ್ಕೊಂಡೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸಿನಿಮಾನೂ ಕೂಡ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ಆಮೇಲೆ ಮತ್ತೊಂದು ಏನೋ ಇಂಪಾರ್ಟೆಂಟ್ ವಿಷಯ ಏನಂದರೆ ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ಎಲ್ಲರೂ ಸಿನಿಮಾ ತಂಡ ಅಂತ ಏನಿರುತ್ತೆ ಅದೆಲ್ಲರೂ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು, ಒಂದು ಒಳ್ಳೆ ಹಂತಕ್ಕೆ ಹೋಗಬೇಕು ಅಂತ ಆಸೆ ಪಟ್ಕೊಂಡೇ ಸಿನಿಮಾ ಮಾಡ್ತಾರೆ. ಆದರೆ ಎಷ್ಟೋ ಸಿನಿಮಾಗಳು ಏನೋ ಕಂಪ್ಲೀಟ್ ಆದ್ರೂ ರಿಲೀಸ್ ಆಗಲ್ಲ, ರಿಲೀಸ್ ಆದ್ರೂ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಮೋಷನ್ ತುಂಬ ಮುಖ್ಯ ಆಗುತ್ತೆ. ಪ್ರಮೋಷನ್ ಮುಖ್ಯ ಆಗಿರೋದ್ರಿಂದ ನೀವೆಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಮಟ್ಟಕ್ಕೆ ಪ್ರಮೋಷನ್ ಮಾಡಿಕೊಟ್ರೆ ಈ ಸಿನಿಮಾ 100% ಸಕ್ಸಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಈ ಸಿನಿಮಾಗೆ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಧ್ರುವ್ ಅವರೇ. ಹಾಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು ಗಿರಿಧರ್ ಸರ್ ಫಾರ್ ದಿ ಆಪರ್ಚುನಿಟಿ.
ಆ್ಯಂಡ್ ಈ ಮೂವಿಗೆ ಅದೇ ಸಾಂಗ್ಸ್ ಮಾಡಬೇಕು ಅಂದರೆ ಫಸ್ಟು ಬರೀ ನನ್ನ ಮೇಲೆ ಡಿಪೆಂಡ್ ಆಗಲ್ಲ, ಇಡೀ ಟೀಮ್ ಡೆಡಿಕೇಟೆಡ್ ಆಗಿರಬೇಕು. ಸ್ಟೋರಿ ಆಗಿತ್ತು ಆ್ಯಂಡ್ ಅದೇ ಥರ ಈಗ ನನ್ನ ಟ್ಯೂನ್ ಚೆನ್ನಾಗಿ ಕೇಳಿಸ್ಬೇಕು ಅಂದರೆ ಆ ಥರ ಲಿರಿಸಿಸ್ಟ್ ಸಿಗಬೇಕು. ಸೊ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನೇನು ಸಾಂಗ್ ಮಾಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿದ್ದು ಸರ್. ಆ್ಯಂಡ್ ಇವ್ರ ಡೆಡಿಕೇಶನ್ ಅಂತೂ ಬೇರೆ ಲೆವೆಲ್ಲು. ಪಾಪ 5.1ಗೂ ಬರ್ತಾರೆ, ಎಡಿಟಿಂಗ್ ಕೂತ್ಕೋತಾರೆ, ಏನಾದ್ರು ಡಿಸ್ಕಷನ್ ಮಾಡೋಣ ಪ್ರಮೋಷನ್ ಅಂದಾಗೆಲ್ಲ ಪಾಪ ಹಿ ಈಸ್ ಆಲ್ವೇಸ್ ಅವೈಲೇಬಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಚೇತನ್ ಸರ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಟೀಮಲ್ಲಿ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ವೆಂಕಿ ಅವರು, ಚಂದ್ರು ಅವರು, ಸಚಿನ್ ಅವರು ಎಲ್ಲರೂ ಸೋ ಮಚ್ ಡೆಡಿಕೇಟೆಡ್. ಈ ಸಾಂಗ್ ಕಂಪೋಸ್ ಮಾಡುವಾಗ ವೆಂಕಿ ಆ್ಯಂಡ್ ಚೇತನ್ ಸರ್ ನಮ್ಮ ಸ್ಟುಡಿಯೋಲಿದ್ರು. ಎಲ್ಲ ಫ್ರೇಸಸ್ಸು ಅವ್ರು ಸೆಲೆಕ್ಟ್ ಮಾಡಿದ್ದು, ಸರ್ ಗ್ರಾಫ್ ಹಿಂಗೆ ಹೋಗ್ಬೇಕು ಈ ಸಾಂಗು ಅಂತ. ಯಾಕಂದರೆ ನನಗೂ ನಾಗಾರ್ಜುನ್ ಶರ್ಮಾ ಅವ್ರು ಹೇಳ್ದಂಗೆ ಅವ್ರು ಲಿರಿಕಲ್ ಏನು ಹೇಳಿದ್ರು ಮ್ಯೂಸಿಕಲ್ ಡಿಟ್ಟೋ ಕಾಪಿ ಪೇಸ್ಟ್ ಮಾಡ್ಬೋದು, ಚಾಲೆಂಜಿಂಗೆ ಈ ಥರ ಸಿಚುವೇಶನ್ಗೆ ಕಂಪೋಸ್ ಮಾಡೋದು. ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಕಾಶ್ ಅವರೇ. ನಾನು ಆ್ಯಕ್ಚುಲಿ 5.1 ನಮ್ಮ ಮ್ಯೂಸಿಕ್ ಅಂದರೆ ನಮ್ಮ ಸಿನಿಮಾ ಮ್ಯೂಸಿಕ್ ಹೇಗಾಗಿದೆ ಅಂತ ನೋಡಿದೆ. ಎಷ್ಟೊಂದು ಜಾಗದಲ್ಲಿ ನಮಗೆ ಭಯ ಆಗಿದೆ. ಸೊ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಬರೀ ಮ್ಯೂಸಿಕ್ ಅಂದ ತಕ್ಷಣ ಲೌಡ್ ಮ್ಯೂಸಿಕ್ ಇರಬೇಕಂತಲ್ಲ, ಸೊ ಎಲ್ಲ ಏರಿಳಿತಗಳು ಕಾಣಿಸುತ್ತೆ ಸಿನಿಮಾದಲ್ಲಿ. ಸೊ ಐ ಹೋಪ್ ಈ ಒಂದು ಸಿನಿಮಾ ಹೊರಗಡೆ ಬಂದಮೇಲೆ ಹಾರರ್ ಸಿನಿಮಾಸ್ ನಿಮಗೆ ಸಾಲಾಗಿ ಸಿಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಅವರೇ. ಪರ್ಟಿಕ್ಯುಲರ್ ಥಿಂಗ್ ಏನಾದರೂ ಕೇಳಬೇಕು ಅಂತಿದ್ರೆ ದಯವಿಟ್ಟು ಪ್ರಶ್ನೆಗಳ ಕೇಳ್ಬೋದು.